ಈ ಚಿತ್ರದ ಜರ್ನಿ ಶುರುವಾಗಿದ್ದು 4 ವರ್ಷದ ಹಿಂದೆ. ಗೆಳೆಯ ಡಾಲಿ ಧನಂಜಯ ಈ ನಾವು ಬರೆದಿದ್ದು, ನಾನು ಮತ್ತೆ ನಾಗಭೂಷಣ್ ದೇಶಪಾಂಡೆ ಇಬ್ರು ಸೇರಿ ಬರೆದ ಒಂದು ಸ್ಕ್ರೀನ್ ಪ್ಲೇನ ಇದು ಚೆನ್ನಾಗಿದೆ ಅಂತ ನಮ್ಮನ್ನ ಕರ್ಕೊಂಡು ಹೋಗಿ ಕಾರ್ತಿಕ್ ಅವ್ರನ್ನ ಭೇಟಿ ಮಾಡಿಸಿದ್ದು. ಆವತ್ತಿನಿಂದ ಇವತ್ತಿನ ತನಕ ತುಂಬಾ ಭೇಟಿಗಳಾಗಿದೆ, ತುಂಬಾ ಮೀಟಿಂಗ್ಗಳಾಗಿದೆ. ಅದೆಲ್ಲದರ ನಂತರ ಈಗ 4 ವರ್ಷದ ನಂತರ ಈಗ ಸಿನಿಮಾನ ಶುರು ಮಾಡ್ತಾ ಇದೀವಿ. ಒಂದು ಕ್ವಿಂಟ್ ಎಸೆನ್ಷಿಯಲ್ ಮೈಸೂರು ಸಿನಿಮಾ ಇದು. ಮೈಸೂರಿನಲ್ಲಿ ಬೇಸ್ ಆಗಿರೋ ಸಿನಿಮಾ. 2001ರಿಂದ 2011ರವರೆಗೂ ನಡೆಯೋ ಕಥೆ, ಹಾಗೂ 2001ರಿಂದ 2011ರವರೆಗೂ ಏನೇನೆಲ್ಲ ತುಂಬಾ ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಹಿಸ್ಟಾರಿಕಲ್ ಆಗಿರ್ಬೋದು, ಅದು ಬೇರೆ ಯಾವುದೇ ಥರದ ಇವೆಂಟ್ಸ್ ಆಗಿರ್ಬೋದು, ಅದೆಲ್ಲವೂ ನಮ್ಮ ಕಥೆಯ ಪಾತ್ರಕ್ಕೆ ಹೊಂದ್ಕೊಂಡಿದೆ, ತಳಕು ಹಾಕೊಂಡಿದೆ. ಸೊ ಒಂದು ವಿಶೇಷವಾದಂತಹ ಒಂದು ಕಥೆ. ಹಾಗೂ ಈ ಕಥೆನ ಮೊದಲನೇ ಸತಿ ನಾನು ಸಂಚಿತ್ ಅವ್ರಿಗೆ ಹೇಳಿದಾಗ ಅವರು ಮೊದಲನೇ ಮೀಟಿಂಗ್ ನಲ್ಲೇನೆ ಇದನ್ನ ಮಾಡೋಣ, ಇದು ತುಂಬಾ ಎಕ್ಸೈಟಿಂಗ್ ಆಗಿದೆ ಅಂತ ಹೇಳಿದ್ರು. ಅದನ್ನ ಫೆಸಿಲಿಟೇಟ್ ಮಾಡಿದ್ದು ಕಾರ್ತಿಕ್ ಮತ್ತೆ ಯೋಗಿ ಅವರು. ಅಂಡ್ ಅದಾದ ನಂತರ ದ ಬಿಗ್ಗೆಸ್ಟ್ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ನಾವು ಬರ್ದಿರೋ ಕಥೆನ ಸುದೀಪ್ ಸರ್ಗೆ ನರೇಟ್ ಮಾಡಿದ್ದು ಒಂದು ತುಂಬಾ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ಅದನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸುದೀಪ್ ಸರ್ ಮತ್ತೆ ಪ್ರಿಯಾ ಮ್ಯಾಮ್ಗೂ ಇವತ್ತು ನಾನು ಥ್ಯಾಂಕ್ಸ್ ಹೇಳಬೇಕು. ಪ್ರಿಯಾ ಮ್ಯಾಮ್ ಇವತ್ತಿಲ್ಲ, ಆದ್ರೆ ಸುದೀಪ್ ಸರ್ ಬಂದು ಕ್ಲಾಪ್ ಮಾಡಿದ್ದಾರೆ. ಅದಲ್ಲದೆ ಅವರು ನಮಗೆ ತುಂಬಾ ಟೈಮ್ ಕೊಟ್ಟಿದ್ದಾರೆ ಸ್ಕ್ರೀನ್ ಪ್ಲೇಗೆ ಮತ್ತೆ ಕಥೆ ಡಿಸ್ಕಷನ್ಗೆ. ಹಾಗೆ ಅವರು ಬರೀ ಈ ಫಂಕ್ಷನ್ ಬಂದಿದ್ದಷ್ಟೇ ಅಲ್ಲ, ನಮ್ಮ ಜೊತೆಗೆ ಕೂತು ಪ್ರತಿಯೊಂದು ದೃಶ್ಯದ ಬಗ್ಗೆನೂ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ನಾನು ಮತ್ತೆ ಸಂಚಿತ್ ಅವರು ಮತ್ತೆ ಕಾರ್ತಿಕ್, ಯೋಗಿ ಎಲ್ಲರೂ ಕೂತು ಡಿಸ್ಕಸ್ ಮಾಡಿದೀವಿ. ಸೊ ಅದೆಲ್ಲದರ ಫಲವಾಗಿ ಇವತ್ತು ನಾವು ಮುಹೂರ್ತ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಒಂದು ಹೊಸ ತಂಡ, ನಾನೊಬ್ಬ ಹೊಸ ನಿರ್ದೇಶಕ, ಹೊಸ ನಾಯಕ ನಟ, ಹಾಗೂ ಕಾಜಲ್ನ ನೀವೆಲ್ಲರೂ ಪೆಪೆ ಚಿತ್ರದಲ್ಲಿ ನೋಡಿದ್ದೀರಾ, ತುಂಬಾ ಒಳ್ಳೆಯ ನಟಿ. ಹಾಗೂ ಇಲ್ಲಿ ಕೂತಿರೋ ಎಲ್ಲ ಜನರು ತುಂಬಾ, ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಸೀನಿಯರ್ಸ್. ನಾನೊಬ್ಬ ಮೊದಲನೇ ಅಂದ್ರೆ ಹೊಸ ಪರಿಚಯದ ನಿರ್ದೇಶಕನಾಗಿ ನನಗೆ ಈ ತರದ ಒಂದು ತಂಡ ಸಿಗೋದಕ್ಕೆ ಸಾಧ್ಯ ಆಗಿದ್ದು ಸುಪ್ರಿಯಾನ್ವಿ ಸಂಸ್ಥೆ ಮತ್ತೆ KRG ಸಂಸ್ಥೆ ಕಡೆಯಿಂದ. ಇಲ್ಲ ಅಂದಿದ್ರೆ ನಾನು ಶೇಖರ್ ಸರ್ ಜೊತೆಗೆ ಆಗಿರ್ಬೋದು, ವಿಶ್ವಾಸ್ ಅವ್ರ ಜೊತೆಗೆ, ಚರಣ್ ಅವ್ರ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಫೆಸಿಲಿಟೇಟ್ ಆಗಿದ್ದು ಈ 2 ಸಂಸ್ಥೆಗಳಿಂದ. ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ಇದು ಫೆಬ್ರವರಿ 10ರಿಂದ ನಾವು ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 90% ಚಿತ್ರೀಕರಣ ನಾವು ಮೈಸೂರಿನಲ್ಲೇ ಮಾಡ್ತಾ ಇದ್ದೀವಿ. ಆಗ್ಲೇ ಹೇಳಿದ ಹಾಗೆ 2001ರಿಂದ 2011ರವರೆಗೂ ನಡೆಯೋ ಒಂದು ಕಥೆ, ಒಂದು ವಿಶೇಷವಾದ ಒಂದು ಕಥೆ, ಮೈಸೂರಿನ ಜನರ ಕಥೆ. ಹಾಗೂ ಆ ಜನರ ನಡುವೆ ಒಬ್ಬ ಯುವಕ ಎದ್ದು ನಿಲ್ತಾನೆ, ಹಾಗೂ ಅವನು ಎದ್ದು ನಿಂತ ಕಥೆ ಇದು. ಸೊ ಫೆಬ್ರವರಿ 5ನೇ ತಾರೀಕು ನಾವು ಒಂದು ನಮ್ಮ ಟೈಟಲ್ ಮತ್ತು ನಮ್ಮ ಒಂದು ಸಣ್ಣ ಗ್ಲಿಂಪ್ಸ್ ನ ಕೂಡ ರಿಲೀಸ್ ಮಾಡ್ತಾ ಇದೀವಿ. ಅವತ್ತು ಸಂಚಿತ್ ಅವರ ಹುಟ್ಟದ ಹಬ್ಬ ಕೂಡ. ಸೊ ಅದರ ಪ್ರಯುಕ್ತ ನಾವು ಅವತ್ತು ಬಿಡೋಣ ಅಂತ ಇವತ್ತು ಮುಹೂರ್ತ ಮಾಡಿದೀವಿ. ಸೊ ಧನ್ಯವಾದಗಳು, ಈ ಸಪೋರ್ಟ್ ಹಿಂಗೆ ಇರಲಿ. ಅಂಡ್ ಅಗೈನ್ ಥ್ಯಾಂಕ್ ಯು ಟು ಆಲ್ ದ ಮೆಂಬರ್ಸ್ ಆಫ್ ದ ಮೀಡಿಯಾ ಇವತ್ತಿಲ್ಲಿಗೆ ಬಂದಿದ್ದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.